ಹಾಯ್ ಗೈಸ್, ವೆಲ್ಕಮ್ ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ನಾವು ನಮ್ಮ ಊರಿನ ನಿಯರ್ ಅಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇದೀವಿ. ಹಾಗೆ ನಿಮ್ನು ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ. ನೀವು ದೇವರ ದರ್ಶನ ಮಾಡಿ. ಚೆನ್ನಾಗ್ ಕಾಣ್ತಿದೀವ ಗೈಸ್. ಟ್ರೆಡಿಷನಲ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀವು ನಮ್ ಜೊತೆಗ್ ಬನ್ನಿ. ಫೈನಲಿ ಟೆಂಪಲ್ ಹತ್ರ ಬಂದಿದೀವಿ. ಬಸ್ ಬೇರೆ ರಶ್ ಇತ್ತು, ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಾ ಬೇಗ ಗೈಸ್, ಮಂಗ ನೋಡಿ. ಮಂಗಗಳು ನೋಡಿ ಗೈಸ್, ಬಾಳೆನೆ ಯಾರ್ದು ಬ್ಯಾಗಿಂದ ಎಸ್ಕೇಪ್ ಮಾಡಿ ಫುಲ್ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿದಾವೆ. ಕಚ್ಚಿದ್ರೆ ಮಾತ್ರ ಬಹಳ ಕ್ಯೂಟ್ ಆಗಿರುತ್ತೆ ಗೈಸ್. ಇವಾಗ ಫೋನ್ ಕಸ್ಕೊಂಡ್ ಹೋದ್ರೆ ಇನ್ನೂ ಕ್ಯೂಟ್ ಆಗಿರುತ್ತೆ. ಆಗ್ಲಿಂದ ಬಾಳೆಹಣ್ಣು ಕೇಳ್ತಾ ಇದೀನಿ, ಕೊಡ್ತಾ ಇಲ್ಲ ಗೈಸ್. ವಿಡಿಯೋ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಕಳ್ಸು. ಈಗ ನಾವು ಫೈನಲಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಬಟ್ ಅಲ್ಲಿ ಫೋಟೋ ತೆಗಿಯಕ್ ಕೊಡ್ಲಿಲ್ಲ. ಫೋಟೋ ವಿಡಿಯೋ ಎಲ್ಲ ಮಾಡಕ್ಕೆ ರಿಸ್ಟ್ರಿಕ್ಷನ್ ಆದ್ರೂ ಮಾಡ್ಕೊಂಡಿದ್ದಾರೆ. ಆದ್ರೂ ಒಂದೊಂದು ಫೋಟೋ ತೆಗ್ದು ಬಂದಿದೀನಿ. ಬೈಸ್ಕೊಂಡು ಬಂದಾಯ್ತು ಗೈಸ್. ನಿಮ್ಗೋಸ್ಕರ ಅಂತ ಬೇಡ್ಕೊಂಡ್ ಬಂದಿದ್ದೀನಿ. ಯಾರು ವರಿ ಮಾಡ್ಕೊಂಡ್ಬಿಡಿ. ನೀವು ಚೆನ್ನಾಗಿರ್ಬೇಕಂತ ಬೇಡ್ಕೊಂಡ್ ಬಂದಿದ್ದೀವಿ. ಹಾಗೆ ನೀವು ಸಪೋರ್ಟ್ ಮಾಡಿ. ಅಷ್ಟೇ ಅಷ್ಟೇ ಅಷ್ಟೇ. ನಮ್ ಬ್ಯಾಗ್ ಹೆಂಗ್ ಹರ್ಕೊಂಡ್ ತಿಂತಾ ಇದೆ. ನಾವ್ ಪ್ರಸಾದನ ತಿನ್ನಂಗ್ ಆಗ್ಲಿಲ್ಲ ಗೈಸ್. ಇಲ್ಲಿ ಬಂದ್ರೆ ಯಾವಾಗ್ಲೂ ಇದೇ ಗೈಸ್ ಆಗೋದು. ಯಾವಾಗ ನೋಡಿದ್ರು ಬ್ಯಾಗಿಂದ ಕಸ್ಕೊಂಡೋಗಿ ತಿನ್ಬಿಡ್ತು ಗೈಸ್. ಹೆಂಗ್ ತಿಂತಾ ಇದೆ ನೋಡಿ ಗೈಸ್. ಏನ್ ಮಾಡಕ್ ಆಗಲ್ಲ, ದೇವ್ರು ಅನ್ಕೊಂಡ್. ಬಾಳೆಹಣ್ಣು ಹುಡುಕ್ತಾ ಇದೆ. ಆಲ್ರೆಡಿ 2 ಮಂಗಗಳು ಬಾಳೆಹಣ್ಣು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಈ ತೆಂಗಿನಕಾಯಿ ಕೂಡ ಬಿಡ್ತಾ ಇಲ್ಲ. ಹೆಂಗ್ ತಿಂತಿದೆ ನೋಡಿ ಗೈಸ್. ಗೈಸ್, ನಾವ್ ತಗೊಂಡಿದ್ದು ಪ್ರಸಾದ ಅದೇನದು ಬಾಳೆಹಣ್ಣೆಲ್ಲ ನಾವು ತಿನ್ನಂಗೆ ಆಗ್ಲಿಲ್ಲ. ಎಲ್ಲ ಬ್ಯಾಗ್ ಸಮೇತಾನೆ ಕಸ್ಕೊಂಡ್ ಹೋಗ್ಬಿಡ್ತು. ಬಿಡ್ತಾನೆ ಇರ್ಲಿಲ್ಲ. ಫುಲ್ ಅಟ್ಯಾಕ್ ಮಾಡ್ಬಿಟ್ವಿ ಎಲ್ಲ ಬಂದು. ಅದಕ್ಕೆ ಕೊಟ್ಬಿಟ್ವಿ. ನಮ್ಗೆ ಏನು ಉಳಿಲಿಲ್ಲ ತಿನ್ನಕ್ಕೆ. ಪ್ರಸಾದನೂ ಇಲ್ಲ. ದೇವಸ್ಥಾನಕ್ಕೆ ಬಂದಿದ್ವಿ, ಪ್ರಸಾದನೇ ಇಲ್ದಂಗ ಆಗ್ಬಿಡ್ತು ಗೈಸ್. ತುಂಬಾ ಕೋತಿ ತುಂಬಾ ಕೋತಿ ಇದಾವೆ ಗೈಸ್ ಇಲ್ಲಿ. ಗೈಸ್, ನಾವು ಬಂದಿರೋದು ಭದ್ರಾವತಿಯ ಫೇಮಸ್ ಸುಧಾಂಜನೇಯ ಟೆಂಪಲ್ಗೆ. ಮಂಗ ತಲೆ ನೋಡಿ ಗೈಸ್, ಏನೋ ತಿನ್ನಕ್ಕೆ ಬ್ಯಾಗ್ ಹಿಡ್ಕೊಂಡು ಬ್ಯಾಗ್ ಅಲ್ಲೇ ಮುಖ ಹಾಕೊಂಡು ಆ ಕಡೆಯಿಂದ ಈ ಕಡೆ ತಿರುಗ್ತೈತೆ. ಬ್ಯಾಗ್ ಅಲ್ಲಿ ಪ್ರಸಾದ ಇದೆ ಅಂತ ಅನ್ಕೊಂಡು ಹುಡುಕ್ತೈತೆ. ಏನು ಸಿಗ್ತಾ ಇಲ್ಲ. ಅಯ್ಯೋ डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಸೋಡಕ ಯಾವ ತರ ಮಂಗ ಓಡಾಡ್ತಿದೆ ನೋಡಿ ಗೈಸ್. ಏನು ಸಿಗ್ತಾ ಇಲ್ಲ ತಿನ್ನಕ್ಕೆ ಆಗ್ಲಿಂದ ಪಾಪ. ಜಾಸ್ತಿ ಹಂಗ ಫೋನ್ ಫೋಟೋ ಕಾರ್ಡ್ ಮಾರು. ಸೇಮ್ ಮಲಯಾಳಂ. ಅಭಿ ಮಜಾ ಆಯೇಗಾ ನಾ ಬಿಡು. ಮಾಡೋಣ ಅಂತ ಹ್ಯಾಂಡ್ ವಾಶ್ ಮಾಡ್ತಾ ಇದೀವಿ. ಯಾವಾಗ ಬಂದ್ರು ಗೈಸ್ ಊಟ ಮಾತ್ರ ಮಿಸ್ ಮಾಡಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ತಂದಿರೋ ಪ್ರಸಾದ ಅಂತೂ ತಿನ್ನಕ್ಕಾಗಿಲ್ಲ ಗೈಸ್. ಅದಕ್ಕೋಸ್ಕರ ದೇವ್ರು ನಮ್ಗಂತ ಸ್ಪೆಷಲ್ ಪ್ರಸಾದ ರೆಡಿ ಮಾಡಿದ್ದಾರೆ. ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡಿದೀವಿ.
ಕ್ಯೂನಲ್ಲಿ ನಿಂತ್ಕೊಂಡಿದೀವಿ ತಟ್ಟೆ ಇಟ್ಕೊಂಡು ಪ್ರಸಾದ ತಿನ್ನಕ್ಕಂತ. ಗೈಸ್ ನನಗೆ ಅನ್ನ ತಿನ್ನಕ್ ಆಗ್ಲಿಲ್ಲ ಅಂತ ತಟ್ಟೆ ಹಿಂಗ್ ಇಟ್ಕೊಂಡ್ ಬರ್ತಿದ್ದೆ ಸದ್ಯಗ. ಅಲ್ಲಿ ಮಂಗ ಇದೆಲ್ಲ ಕಸ್ಕೊಂಡ್ಬಿಡ್ತು, ತಟ್ಟೆನೆ ಕಸ್ಕೊಂಡ್ಬಿಡ್ತು, ಅಲ್ಲೇ ಕುತ್ಕೊಂಡ್ ತಿಂತಾ ಇದ್ದೆ ಬರ್ತಿದ್ವಿ. ಬ್ಯಾಡ್ ಲಕ್ ಇವತ್ತು. ಅಲ್ಲೇ ತಟ್ಟೆ ಇದ್ ಬಂದೆ, ತೊಳಿಯಕ್ ಆಗ್ಲಿಲ್ಲ ಅಂತ ನನಗೆ ಬೇಜಾರಾಗ್ತದೆ. ಪಾಪ ಅಲ್ಲೆಲ್ರು ಓಡಾಡ್ತಾರೆ. ಅಲ್ಲೇ ಪ್ರಸಾದ ಚೆನ್ನಾಗಿತ್ತು. ಪ್ರಸಾದ ತಿಂದ್ಮೇಲೆ ನೀರೇ ಕುಡಿದಿಲ್ಲ ನಾವು, ಯಾಕಂದ್ರೆ ಮಂಗಗಳು ಅಂತೂ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಊಟ ಕೂಡ ಬಿಟ್ಟಿಲ್ಲ, ಅದು ತಟ್ಟೆ ಕೂಡ ಕಿತ್ಕೊಂಡ್ ಹೋಗ್ಬಿಡ್ತು ಊಟ ಮಾಡುವಾಗ. ಪಾಪ ಅವುಗಳಿಗೂ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತೆ ಏನೋ ಗೊತ್ತಿಲ್ಲ. ಗೈಸ್ ನೋಡಿ, ಇದೇ ಟೆಂಪಲ್. ನೀವು ಈ ಟೆಂಪಲಿಗೆ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ. ಈ ಟೆಂಪಲ್ ಯಾರ್ಯಾರಿಗೆ ಗೊತ್ತಿದೆ. ಫೈನಲಿ ಊರಿಗೆ ಬಂದ್ವಿ. ಬಸ್ಸಲ್ಲೆಲ್ಲ ಬರೋದು ಹೋಗೋದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ರಶ್ ಇತ್ತು ಅಂಡ್ ಮಳೆ ಬೇರೆ ಬರ್ತಿತ್ತು ತುಂಬಾ. ಊರ ಹತ್ರ ನಡ್ಕೊಂಡ್ ಹೋಗ್ತಾ ಇದೀವಿ ಅಂಡ್ ಮಳೆ ಬಂದಿದ್ದಕ್ಕೆ ತುಂಬಾ ಚಳಿ ಆಗ್ತಿತ್ತು. ಅದಕ್ಕೆ ಮಂಡಕ್ಕಿ, ಮಸಾಲ ಮಂಡಕ್ಕಿ ತಗೊಂಡಿದೀವಿ. ತುಂಬಾ ಹೊಟ್ಟೆ ಹಸಿತಿತ್ತು. ಅಲ್ಲಿ ಪ್ರಸಾದ ತಿಂದಿದ್ದೆ ಲಾಸ್ಟ್, ಆಮೇಲೆ ಏನು ತಿಂದೇ ಇಲ್ಲ ನಾವು. ಮಳೆಲೆಲ್ಲ ನೆಂದು ಬಂದಿದೀವಿ. ನಿಮ್ಗೂ ಈ ಲಾಗ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದ್ದೇ ಇರಲಿ. ಬಾಯ್.